ಈಗ ನಮ್ಮ ಖಾಸಗಿ ಸ್ಥಳದಲ್ಲಿ ಸಿಕ್ಕಂತಹ ಸಂದರ್ಭದಲ್ಲಿ ಸರ್ಕಾರ ಅದನ್ನ ನಿಧಿ ಅಂತ ಪರಿಗಣಿಸಿ ವಶಕ್ಕೆ ತೆಗೆದುಕೊಂಡ್ರೆ ಕಾನೂನು ಹೋರಾಟ ಮಾಡುವಂಥ ಅವಕಾಶ ಏನಾದ್ರು ಇದೆಯಾ? ಇಲ್ಲ, ಇವಾಗ ಮೊದಲನೇದಾಗಿ ವರದಿ ಆಯಿತು. ವರದಿ ಆದಮೇಲೆ ಜಿಲ್ಲಾಧಿಕಾರಿಗಳು ಒಂದು ನೋಟಿಸನ್ನು ಹಾಕ್ತಾರೆ. ಇದು ನಿಜವಾಗಿಯೂ ಪುರಾತತ್ವದ್ದಲ್ಲ, ಯಾರದೋ ಮಾಲೀಕರು ಇರ್ಬೋದು ಅಂದಾಗ ಅವರು ಈ ರೀತಿ ಸಿಕ್ಕಿದೆ, ಯಾರಾದರೂ ಅನ್ಕ್ಲೈಮ್ಡ್ ಯಾರಾದರೂ ಕ್ಲೈಮ್ ಮಾಡೋದಿದ್ದರೆ ನೀವು ಬಂದು ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹಾಕ್ಬೋದು. ನಿಜವಾಗಿಯೂ ನಾನು ಮಾಲೀಕನಾಗಿದ್ದರೆ ಅಥವಾ ನಾವೆಲ್ಲ ಮಾಲೀಕರಾಗಿದ್ದರೆ ನಾವು ಕೇಸ್ ಹಾಕ್ಕೊಂಡು ಅದನ್ನು ಜಿಲ್ಲಾಧಿಕಾರಿ ಮುಂದೆ ಪ್ರಬಲವಾಗಿ ವಾದಿಸಿ ಇದು ಹೇಗೆ ನಮಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ಪ್ರೂವ್ ಮಾಡ್ಬೋದು. ಆದರೆ ಯಾವುದು 100 ವರ್ಷಕ್ಕಿಂತ ಹಳೆಯದಾಗಿರುತ್ತೋ ಅದು ಹೆರಿಟೇಜ್ ವ್ಯಾಲ್ಯೂ ಅಂದರೆ ಪಾರಂಪರಿಕ ಮೌಲ್ಯವನ್ನು ಹೊಂದಿರ್ತದೋ ಅಥವಾ ಪುರಾತತ್ವ ಮೌಲ್ಯವನ್ನು ಹೊಂದಿರ್ತದೋ ಅದನ್ನು ನೀವು ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಐತಿಹಾಸಿಕವಾಗಿಬಿಡ್ತದೆ. ಅದು ಐತಿಹಾಸಿಕ ಮೌಲ್ಯಗಳೆಲ್ಲವೂ ಕೂಡ ಭಾರತ ಸರ್ಕಾರಕ್ಕೆ ಸೇರಬೇಕಾಗ್ತದೆ. ಯಾಕೆಂದರೆ ನಮ್ಮ ದೇಶದ ಸಂವಿಧಾನದಲ್ಲಿಯೇ ಇತಿಹಾಸ ಮತ್ತು ಪರಂಪರೆಯನ್ನು ಉಳಿಸುವಂತಹ ಆರ್ಟಿಕಲ್ ಇದೆ. ಸೊ ಹಾಗಾಗಿ ಇದು ಅಲ್ಲಿಗೆ ಸೇರುತ್ತೆ. ಆವಾಗ ಬೇರೆ ಅಂದರೆ ಒಂದು ಕಾನೂನಿದೆ. ಅಂದ್ರೇನು, ಯಾರು ಸಿಕ್ಕಿದೆಯೋ, ಯಾವ ಜಾಗದಲ್ಲಿ ಸಿಕ್ಕಿದೆಯೋ, ಯಾರು ಅದನ್ನು ಪ್ರಾಮಾಣಿಕವಾಗಿ ತಂದುಕೊಟ್ಟಿದ್ದಾರೋ ಅವರಿಗೆ ಒಂದು ಬಹುಮಾನವನ್ನು, ಅಂದರೆ ಇದರ ಮೌಲ್ಯದ ಮೇಲೆ ನಿರ್ಧಾರ ಮಾಡಿ ಅವರಿಗೆ ಒಂದು ಬಹುಮಾನವನ್ನು ಸರ್ಕಾರ ಕೊಡ್ಬೋದು. ಅಂದರೆ ಈಗ 100 ವರ್ಷ ಹಳೆಯದಾದದ್ದು ಅಥವಾ 100 ವರ್ಷಕ್ಕಿಂತ ಮುಂಚೆದೇ ಇರುವಂಥದ್ದು ಯಾವ ಮಾನದಂಡದಲ್ಲಿ ಅದನ್ನ ಪರೀಕ್ಷೆ ಮಾಡುವಂಥದ್ದು? ಇದನ್ನೇ ನಾನು ಹೇಳಿದ್ದು. ನಿಮ್ಮ ಪ್ರಶ್ನೆ ತುಂಬ ಸರಿಯಾಗಿದೆ. ಇದು ಗೊಂದಲಕ್ಕೆ ಕಾರಣವಾಗುವಂತಹ ಜನಕ್ಕೆ ಇದೇ ಗೊಂದಲ ಆಗೋದು. ಈಗ ಫಸ್ಟು ಭೂಮಿ ಒಳಗಡೆ ಸಿಕ್ತದು. ಭೂಮಿ ಒಳಗಡೆ ಸಿಕ್ಕಿದ ತಕ್ಷಣ ಜಿಲ್ಲಾಧಿಕಾರಿ ಬಂದರು. ಜಿಲ್ಲಾಧಿಕಾರಿ ಏನು ಮಾಡಬೇಕು ಅನ್ನೋದೇ ಇಲ್ಲಿ ಪ್ರಶ್ನೆ. ಇವಾಗ ಜಿಲ್ಲಾಧಿಕಾರಿಗಳು ಅದನ್ನು ವಹಿಸಿಕೊಂಡ ತಕ್ಷಣವೇ ಯಾವುದಾದ್ರೂ ಆರ್ಕಿಯಾಲಜಿಸ್ಟ್ಗಳನ್ನು ಕರೆಸಬೇಕು. ಮೊದಲನೇದಾಗಿ ಒಂದು ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ತಜ್ಞರನ್ನು ಕರೆಸಿ ಅದನ್ನು ಅವರಿಗೆ ಕೊಡ್ತಾರೆ. ಅವರು ಕಾಯನ್ಸ್ ಏನಾದರೂ ಸಿಕ್ಕಿದರೆ ನ್ಯೂಮಿಸ್ಮ್ಯಾಟಿಸ್ಟ್ ಅಂತ ಇರ್ತಾರೆ, ಅಂದರೆ ನಾಣ್ಯಶಾಸ್ತ್ರಜ್ಞರು, ಮತ್ತು ಚಿನ್ನದ ಪ್ರಾಚೀನ ಕಲೆಯ ಮೇಲೆ ಕೆಲಸ ಮಾಡೋರು ಇರ್ತಾರೆ, ಅಂದರೆ ಚಿನ್ನದ ವ್ಯಾಲ್ಯೂಯೇಟರು. ಇವರು 3 ಜನನ್ನು ಕರೆಸಿ ಚಿನ್ನದ ವ್ಯಾಲ್ಯೂ ಏನು, ಅದು ನಿಜವಾಗಿಯೂ ಎಷ್ಟು % ಚಿನ್ನ ಇದೆ ಅನ್ನೋದು ಚಿನ್ನದ ವ್ಯಾಲ್ಯೂಯೇಟರ್ಗೆ ಕಂಡುಹಿಡಿಯೋಕೆ ಹೇಳ್ತಾರೆ. ಎರಡನೇದು ಪುರಾತತ್ವ ಶಾಸ್ತ್ರಜ್ಞರು, ಇದು ಎಷ್ಟು ವರ್ಷದ ಹಳೆಯದು, ಇದು ನಿಜವಾಗಿಯೂ ಇದಕ್ಕೆ ಹೆರಿಟೇಜ್ ವ್ಯಾಲ್ಯೂ ಇದೆಯಾ, ಆರ್ಕಿಯಾಲಜಿಕಲ್ ವ್ಯಾಲ್ಯೂ ಇದೆಯಾ, ಅಥವಾ ಇದು ತುಂಬ ಹೊಸದಾದಂತಹ ಆಭರಣಗಳೇ ಅನ್ನೋದನ್ನು ಅವರು ಡಿಸೈಡ್ ಮಾಡ್ತಾರೆ. ಅದಕ್ಕೆ ಬೇಕಾದಷ್ಟು ಮಾನದಂಡಗಳಿವೆ. ಈಗ ಉದಾಹರಣೆಗೆ ಇವಾಗ ಚಿನ್ನ ನಮಗೆ ಸಿಕ್ಕಿದ ತಕ್ಷಣವೇ ಅದರಲ್ಲಿ ಬೇಕಾದಷ್ಟು ಆಭರಣಗಳನ್ನು ಮಾಡಿರ್ತಾರಲ್ಲ, ಅದರ ವಿನ್ಯಾಸ ಮತ್ತು ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಆಭರಣಗಳು, ಇವರು ತಮ್ಮ ಓದಿನ ಹರಿವಿರುತ್ತಲ್ಲ, ಅದರ ಎಕ್ಸ್ಪೀರಿಯನ್ಸು, ಇವುಗಳ ಆಧಾರದ ಮೇಲೆ ಅದನ್ನು ಇದು ಪ್ರಾಚೀನವೇ ಅಲ್ಲವೇ ಅಂತ